ಅಣ್ಣ ಮದುವೆ ಆಗಿದ್ದೇನೆ ಅಂತ ಒಂದು ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಬಂದ. ಆದರೆ ನಾವೆಲ್ಲ ಈ ಮದುವೆಯನ್ನು ಒಪ್ಪಿಲ್ಲ, ಏಕೆಂದರೆ ನಮ್ಮ ಅತ್ತೆಯ ಮಗಳನ್ನು ಅಣ್ಣನಿಗೆ ಅಂತ ಮಾತಾಗಿತ್ತು. ಆದರೆ ಇಂದು ಅಣ್ಣ ಎಲ್ಲ ಹಾಳು ಮಾಡಿದ. ನಾನು ಸ್ನಾನಕ್ಕೆ ಹೋದಾಗ ಆ ಹುಡುಗಿ ಈಗಾಗಲೇ ಸ್ನಾನ ಮಾಡುತ್ತಿದ್ದಾಳೆ. ಮಿಸ್ಸಾಗಿ ನಾನು ಬಾಗಿಲನ್ನು ತೆಗೆದೆ. ಅವಳು ಸಂಪೂರ್ಣವಾಗಿ ಬೆತ್ತಲಾಗಿದ್ದಳು. ಅವಳ ಅಂದವಾದ ದೇಹವನ್ನು ನೋಡಿ ನನ್ನನ್ನು ನಾನೇ ಮರೆತೆ. ಅಣ್ಣ ಮದುವೆ ಆಗಿರುವ ಹುಡುಗಿ ಅನ್ನುವುದನ್ನು ಮರೆತುಬಿಟ್ಟೆ. ಬಾತ್ರೂಮ್ ಒಳಗೆ ನಾನು ಹೋಗಿ ಒಳಗಿನಿಂದ ಬೀಗ ಹಾಕಿದೆ. ಅವಳ ದೇಹವನ್ನು ಒಂದು ಕಡೆಯಿಂದ ಚುಂಬಿಸಲು ಆರಂಭಿಸಿದೆ. ಮುಂದೆ ನನ್ನ ಹೆಸರು ಸಂಜಯ್. ನಮ್ಮದು ಚಿಕ್ಕ ಗ್ರಾಮ. ನನ್ನ ಅಪ್ಪ ಅಮ್ಮ ಅಮಾಯಕರು. ನನಗೆ ಅಣ್ಣ ಒಬ್ಬ ಇದ್ದಾನೆ. ಅವನ ಹೆಸರು ಸಂತೋಷ್. ಅಣ್ಣನಿಗಿಂತ ಜಾಸ್ತಿ ನನ್ನನ್ನು ಮುದ್ದು ಮಾಡಬೇಕಿತ್ತು. ನಾನು ಕೊನೆಯವನು ಅಂತ ಅಪ್ಪ ಅಮ್ಮ. ಆದರೆ ಅವರಿಗೆ ಮೊದಲ ಮಗ ಅಂದರೆ ತುಂಬ ಇಷ್ಟ. ಸಂತೋಷ ಅಣ್ಣ ಇದ್ದರೆ ಅವರಿಗೆ ಏನೂ ಬೇಡ. ಅವನು ಊಟ ಮಾಡಿದನ, ಅವನು ನಿದ್ರೆ ಮಾಡಿದನ, ಅವನು ಪ್ರಾಜೆಕ್ಟ್ ವರ್ಕ್ ಏನಾದರೂ ಮಾಡುತ್ತಿದ್ದಾನ, ಯಾವುದಾದರೂ ಸಹಾಯ ಬೇಕಾ, ಈ ರೀತಿ ಅಪ್ಪ ಅಮ್ಮ ಇಬ್ಬರು ಅವನನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತಾರೆ, ಯಾವಾಗಲೂ ಪ್ರತಿ ವಿಷಯದಲ್ಲೂ. ಆದರೆ ನನ್ನನ್ನು ಮಾತ್ರ ಆ ರೀತಿ ಸಪೋರ್ಟ್ ಮಾಡುವುದಿಲ್ಲ. ನಾನು ದೊಡ್ಡವನಾದಂತೆ ನನ್ನಲ್ಲಿ ಬೇಸರ ಜಾಸ್ತಿ ಆಗುತ್ತಾ ಹೋಯಿತು. ನಾವು ಚಿಕ್ಕವರಾಗಿದ್ದಾಗ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ಅದರಲ್ಲೂ ಕೂಡ ಅಣ್ಣನ ಮೇಲಿನ ಅಕ್ಕರೆ, ಪ್ರೀತಿ ಪ್ರತಿಯೊಬ್ಬರಿಗೂ ಜಾಸ್ತಿ. ಈ ಬೇಸರದಿಂದ ನಾನು ತುಂಬ ದಿನ ಅಪ್ಪ ಅಮ್ಮನ ಜೊತೆ ಮಾತನಾಡುತ್ತಿರಲಿಲ್ಲ. ಅದು ಅವರಿಗೆ ತಿಳಿಯುತ್ತಿರಲಿಲ್ಲ. ಕ್ರಮೇಣ ನನಗೆ ಅಣ್ಣನ ಮೇಲಿನ ಕೋಪ ಜಾಸ್ತಿ ಆಗುತ್ತಾ ಹೋಯಿತು. ಇಲ್ಲಿ ಇದ್ದರೆ ಪ್ರತಿ ಜನ ಜಗಳ ಅಂತ ಬೇಸರವಾಗಿ ನಾನು ಗೌರ್ಮೆಂಟ್ ಹಾಸ್ಟೆಲಿಗೆ ಸೇರಿಕೊಂಡೆ. ಬರುವುದು ಅಪರೂಪಕ್ಕೆ, ಆಗಲಾದರೂ ಅಣ್ಣ ತಮ್ಮನ ಸಂಬಂಧ ಉಳಿದಿರುತ್ತದೆ ಅನ್ನುವುದು ಮಾತ್ರ ನನ್ನ ನಂಬಿಕೆಯಾಗಿತ್ತು. ಅದು ಕೂಡ ಅದೇ ರೀತಿ ಆಯಿತು. ಇಲ್ಲಿಯವರೆಗೂ ನನ್ನ ಮತ್ತು ನನ್ನ ಅಣ್ಣನ ಸಂಬಂಧ ಇದೆ. ಅಂದರೆ ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್, ಅಡ್ಜಸ್ಟ್ಮೆಂಟ್. ಇನ್ನು ಯಾವುದೇ ರೀತಿಯ ಭಾವನೆಗಳು ಜಾಸ್ತಿ ಇಲ್ಲ. ನಾನು ಪ್ರಾಕ್ಟಿಕಲ್. ಆದರೂ ಕೂಡ ನನಗೆ ಅವನ ಮೇಲೆ ಮೊದಲಿನಷ್ಟು ಪ್ರೀತಿ ಇಲ್ಲ. ತುಂಬ ಕಮರ್ಷಿಯಲ್ ಆಗಿ ನಾನು ಅವನ ಜೊತೆ ವರ್ತಿಸುವೆ. ಅವನು ತುಂಬ ಸರಳ. ನನಗೆ ಬಿಡಿಸಿ ಹೇಳಲು ಪ್ರಯತ್ನ ಮಾಡಿದ್ದಾನೆ. ತುಂಬ ಇಷ್ಟ, ನಿನ್ನನ್ನು ಬಿಟ್ಟರೆ ನನಗೆ ಇನ್ನೂ ಯಾರು ಇದ್ದಾರೆ ಅಂತ. ಅವನು ಅಷ್ಟೊಂದು ಒಳ್ಳೆಯವನಾಗಿದ್ದರೆ ನನ್ನ ಮನೆಯಲ್ಲಿ ನನ್ನನ್ನು ಪರಕೀನ ರೀತಿ ನೋಡುತ್ತಿದ್ದರು. ಆದರೂ ಅವನು ಸುಮ್ಮನಿದ್ದ. ಅಷ್ಟಲ್ಲದೆ ಅತ್ತೆಯ ಮೊದಲ ಮಗಳು ಸುಂದರಿಯಂತೆ ಸುಂದರವಾಗಿದ್ದಾಳೆ. ಅವಳನ್ನು ಅಣ್ಣನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ನಾನು ಮದುವೆ ಆಗಲು ರೆಡಿ ಇದ್ದೆ ದೊಡ್ಡವನಾದ ಮೇಲೆ, ಏಕೆಂದರೆ ಅವಳು ಅಷ್ಟೊಂದು ಸುಂದರವಾಗಿದ್ದಾಳೆ. ಆದರೆ ಅಣ್ಣ ಪ್ರತಿ ಬಾರಿಯೂ ಪ್ರತಿ ವಿಷಯದಲ್ಲೂ ಇವನು ಮಧ್ಯ ಬರುತ್ತಾನೆ. ನಾನು ಅಣ್ಣ ಮದುವೆ ಆಗುವ ಸುಂದರಿಗಿಂತ ತುಂಬ ಸುಂದರವಾಗಿರುವ ಹುಡುಗಿಯನ್ನು ಹುಡುಕಿ ಮದುವೆ ಆಗುತ್ತೇನೆ ಅನ್ನುವ ರೀತಿ ಇವನು ಪ್ರತಿಜ್ಞೆ ಮಾಡಿದ. ಆದರೆ ಇವನ ಈ ಕಷ್ಟಗಳು ಇವನಿಗೆ ಮಾತ್ರ. ಅವರೆಲ್ಲ ಖುಷಿಯಾಗಿದ್ದಾರೆ. ಚೆನ್ನಾಗಿ ಓದಿ ಒಂದು ಒಳ್ಳೆಯ ನೌಕರಿಯನ್ನು ತೆಗೆದುಕೊಂಡ. ಆದರೂ ಕೂಡ ಅಣ್ಣನಿಗಿಂತ ಜಾಸ್ತಿ ಸಂಬಳ ಬರುತ್ತಿಲ್ಲ. ಅಣ್ಣ ತುಂಬ ನಿಧಾನವಾಗಿ ಓದುತ್ತಾನೆ, ತುಂಬ ಕಡಿಮೆ ಓದುತ್ತಾನೆ. ಪಾಠ ಮಾಡಬೇಕಾದಾಗ ಎಷ್ಟು ಕೇಳಿಸಿಕೊಳ್ಳುತ್ತಾನೋ ಅಷ್ಟೇ ಅದು ಅವನ ತಲೆಯಲ್ಲಿ ಇರುತ್ತದೆ. ಓದುವುದು ಕಡಿಮೆ. ಆದರೂ ಕೂಡ ನನಗಿಂತ ಒಳ್ಳೆಯ ಅಂಕ ಬರುತ್ತದೆ. ಒಮ್ಮೊಮ್ಮೆ ಅನಿಸುತ್ತದೆ ನಾನು ಅಣ್ಣನ ಮೇಲೆ ಅನಾವಶ್ಯಕವಾಗಿ ಕೋಪ ಮಾಡಿಕೊಳ್ಳುತ್ತಿದ್ದೇನೆ. ಇದರಿಂದ ನಾನು ಓದಿರುವುದು ಮರೆತು ಹೋಗುತ್ತದೆ ಏನೋ ಅನ್ನುವ ರೀತಿ ಭಯ ಆಗುತ್ತಿದೆ ಅಂತ. ಅಣ್ಣ ನೀನೆಂದರೆ ನನಗೆ ಇಷ್ಟ ಅಂತ ನನಗೂ ಕೂಗಿ ಕೂಗಿ ಹೇಳಬೇಕು ಅಂತ ಅನಿಸುತ್ತದೆ. ಆದರೆ ದಿನಗಳು ಕಳೆದಂತೆ ಅಣ್ಣ ಕೂಡ ಬದಲಾಗುತ್ತಿದ್ದಾನೆ. ತುಂಬ ದುಃಖವಾಗುತ್ತಿದೆ. ಏಕೆಂದರೆ ಅವನಿಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕಿದೆ. ಪ್ರತಿಯೊಂದು ವಿಷಯದಲ್ಲೂ ತುಂಬ ಒಳ್ಳೆಯದೇ ಆಗುತ್ತಿದೆ. ಈಗ ನಾನು ಪಿಜಿಯಲ್ಲಿ ಇರಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅಣ್ಣ ಕೆಲಸಕ್ಕೆ ಸೇರಿದ ಮೇಲೆ ಅಪ್ಪ ಅಮ್ಮನನ್ನು ಕೂಡ ಸಿಟಿಗೆ ಕರೆದುಕೊಂಡು ಬಂದುಬಿಟ್ಟ. ಅಪ್ಪನಿಗೆ ನಾನು ಇಷ್ಟು ಸಂಬಳ ತಿಂಗಳಿಗೆ ಕೊಡಬೇಕು. ಅದಕ್ಕಾಗಿ ಅಣ್ಣ ತೆಗೆದುಕೊಂಡಿದ್ದ ಹೊಸ ಮನೆಯಲ್ಲಿ ನಾನು ಇರಲು ಬಂದುಬಿಟ್ಟೆ. ನಮ್ಮ ಮನೆ ಆಗುವವರೆಗೂ ಇದೇ ನಮ್ಮ ಮನೆ. ನನಗೆ ಅಣ್ಣನ ಮೇಲೆ ದಿನದಿಂದ ದಿನಕ್ಕೆ ಕೋಪ, ಅಸೂಯೆ ಎಲ್ಲ ಜಾಸ್ತಿ ಆಯ್ತಾ ಹೋಯಿತು.
ಅವನನ್ನು ಹೇಗಾದರೂ ಮಾಡಿ ಕೆಳಗೆ ಇಳಿಸಬೇಕು. ಪ್ರಪಂಚದ ಜನರ ಎದುರಿಗೆ ಅವನು ಕೆಳಗೆ ಬೀಳಬೇಕು ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಅತ್ತೆ ಮಗಳು ಯಾರೋ ಜೊತೆಯೋ ಓಡಿ ಹೋಗಿದ್ದಾಳಂತೆ. ಅತ್ತೆ ಒಡೆದು ಬಡೆದು ಮನೆಗೆ ಕರೆದುಕೊಂಡು ಬಂದಿದ್ದಾಳೆ ಅಂತ ಎಲ್ಲರೂ ಹೇಳುತ್ತಿದ್ದರು. ಅಣ್ಣನಿಗೆ ಅಪ್ಪ ಅಮ್ಮನಿಗೆ ಈ ವಿಷಯ ತಿಳಿದಿಲ್ಲ. ನಾನು ಹೇಗಾದರೂ ಮಾಡಿ ಇವರಿಗೆ ಈ ವಿಷಯವನ್ನು ತಿಳಿಸಿ ಮದುವೆ ಮಾಡಿಸಿ ಬಿಡೋಣ. ಅಣ್ಣನ ಜೀವನ ಹಾಳಾಗಲಿ. ಮದುವೆ ಆದ ಮೇಲೆ ಅಣ್ಣನ ಹೆಂಡತಿ ಮದುವೆಗಿಂತ ಮುಂಚೆ ಬೇರೆ ಹುಡುಗನ ಜೊತೆ ಓಡಿ ಹೋಗಿದ್ದಳು ಅಂತ ಹೇಳುವೆ. ಈ ರೀತಿ ಯೋಚಿಸುತ್ತಿದ್ದೆ. ಅಪ್ಪ ಅಮ್ಮನ ಜೊತೆ ಸಂಪೂರ್ಣವಾಗಿ ಮಾತನ್ನು ಕಡಿಮೆ ಮಾಡಿದ್ದೇನೆ. ಒಮ್ಮೊಮ್ಮೆ ರಾತ್ರಿ ಹೊರಗಡೆ ಊಟ ಮಾಡಿಕೊಂಡು ಬಂದರು. ಮನೆಯಲ್ಲಿ ಇವರ್ಯಾರೂ ನನ್ನನ್ನು ಕೇಳುವುದಿಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಟ್ಟಿದ್ದಾರೆ. ನಾನು ಹೇಗೆ ಇದ್ದರೂ ಇವರಿಗೆ ಪರವಾಗಿಲ್ಲ. ಮಧ್ಯರಾತ್ರಿ ಬಡಿಯುತ್ತಿದ್ದರು ಬಾಗಿಲನ್ನು. ಅಣ್ಣ ತೆಗೆದಾಗ ಅವನ ಜೊತೆ ಒಬ್ಬಳು ಸುಂದರವಾದ ಹುಡುಗಿ ಇದ್ದಳು. ನನಗೆ ಒಂದು ರೀತಿ ಅನುಮಾನ ಬಂತು. ಅಪ್ಪ ಅಮ್ಮನಿಗೆ ಹೇಳುತ್ತೇನೆ ಅಂದರೂ ಕೂಡ ಅವನು ಹೇಳಬೇಡ, ಬೆಳಗ್ಗೆ ಹೇಳುತ್ತೇನೆ ಅಂದ. ಅವಳನ್ನು ತನ್ನ ರೂಮ್ಗೆ ಕರೆದುಕೊಂಡು ಹೋದ. ಬೆಳಿಗ್ಗೆ 10 ಗಂಟೆಗೆ ನಾನು ಮದುವೆ ಆಗಿದ್ದೇನೆ, ಇವಳು ನನ್ನ ಹೆಂಡತಿ ಅಂತ ಹೇಳಿದ. ಮೊದಲು ಅವನು ಹೇಳುತ್ತಿರಲಿಲ್ಲ. ನಾನೇ ಅಪ್ಪ ಅಮ್ಮನಿಗೆ ಅವನು ರೂಮಿನಿಂದ ಹೊರಗಡೆ ಬರುವುದರ ಒಳಗೆ ಹೇಳಿಬಿಟ್ಟಿದ್ದೆ. ಅಣ್ಣನ ಜೊತೆ ರಾತ್ರಿ ಒಬ್ಬಳು ಸುಂದರವಾದ ಹುಡುಗಿ ಬಂದಳು ಅಂತ. ಈಗ ಇವನು ಹೇಳಲೇಬೇಕಾಗಿತ್ತು. ವಿಧಿಯಿಲ್ಲದೆ ಹೇಳಿದ. ನನ್ನ ಮೇಲೆ ಕೋಪಗೊಂಡ ನಾನು ಅವಳನ್ನು ಬೇರೆ ಮನೆಗೆ ಕಳಿಸಿಬಿಡುತ್ತಿದ್ದೆ. ನೀನು ಏಕೆ ಅಷ್ಟು ಬೇಗ ಹೇಳಿದೆ? ಪ್ರತಿ ಬಾರಿ ನೀವೆಲ್ಲರೂ ಸೇರಿ ನನಗೆ ಅವಮಾನ ಮಾಡುತ್ತೀರಿ. ಇಂದು ನೀನು ಅವಮಾನ ಅನುಭವಿಸಬೇಕು ಅಂತ ಅವನನ್ನು ತುಂಬ ಖಾರವಾಗಿ ಮಾತನಾಡಿಸಿದೆ. ವಿಷಯ ಏನಿದ್ದರೂ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ. ಅತ್ತೆ ಮಗಳಿಗಿಂತ ಸುಂದರವಾಗಿದ್ದಾಳೆ. ಒಳ್ಳೆಯ ಕೆಲಸದಲ್ಲಿ ಇದ್ದಾಳಂತೆ. ಕೈ ತುಂಬ ಸಂಬಳ ಬರುತ್ತದೆ ಅಂತೆ. ಅವಳ ಸುಂದರತೆಗೆ ನಾನು ಮರುಳಾದೆ. ಅವಳಿಗೆ ಮುತ್ತನ್ನು ಕೊಡಬೇಕು, ಅವಳ ಜೊತೆ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬೇಕು. ಈ ರೀತಿ 10 ಹಲವು ಯೋಚನೆ ಬರುತ್ತದೆ. ನಂತರ ಮನಸ್ಸಿಗೆ ಹೇಳುತ್ತೇನೆ, ಅವಳು ನನ್ನ ಅಣ್ಣನ ಹೆಂಡತಿ, ಅವಳ ಬಗ್ಗೆ ಆ ರೀತಿ ನೋಡಬಾರದು, ಕೆಟ್ಟ ದೃಷ್ಟಿಯಿಂದ ಅಂತ ಅಂದುಕೊಂಡರೂ ಕೂಡ ಸಾಧ್ಯವಾಗುತ್ತಿಲ್ಲ. ಇತ್ತೀಚೆಗೆ ನಾನು ನನ್ನ ಗೆಳೆಯನ ಮನೆಯಲ್ಲಿ ಇರುವುದು ಹೆಚ್ಚು. ರಾತ್ರಿ ಹೊತ್ತು ಬರುವುದಿಲ್ಲ ಮನೆಗೆ. ಆದಷ್ಟು ಬೇಗ ಬೇರೆ ಮನೆ ಮಾಡಬೇಕು ಅಂತ ಯೋಚಿಸುತ್ತಿದ್ದೇನೆ. ಆದರೆ ನಾನು ಬ್ಯಾಚುಲರ್ ಆಗಿರುವುದರಿಂದ ನನ್ನ ಪೇಮೆಂಟ್ಗೆ ಸರಿಯಾದ ಮನೆ ಸಿಗುತ್ತಿಲ್ಲ. ಅತ್ತಿಗೆ ಮೇಲೆ ನನಗೆ ಮನಸ್ಸಾಗಿದೆ ಅಂತ ಅಂದರೆ ನನ್ನನ್ನು ಅಸಹ್ಯ ಪಟ್ಟುಕೊಳ್ಳುತ್ತಾರೆ. ನಾನು ಎಷ್ಟು ದೊಡ್ಡ ತಪ್ಪು ಮಾಡುತ್ತಿದ್ದೇನೆ ಅಂತ ಬೇಸರವಾಗುತ್ತಿದೆ. ಮುಖವೆಲ್ಲ ಕಪ್ಪಾಗಿದೆ. ಮನೆಗೆ ಸರಿಯಾಗಿ ಬರುತ್ತಿಲ್ಲ ಏನು ಅಂತ ಅಮ್ಮ ಕೇಳಿದಳು. ಆಗ ನನಗೆ ಉತ್ತರಿಸಲು ಸಾಧ್ಯವಾಗಿದೆ. ಅಲ್ಲಿಂದ ಎದ್ದು ಹೊರಟು ಹೋದೆ. ಸಡನ್ನಾಗಿ ಎದುರುಗಡೆಯಿಂದ ಅತ್ತಿಗೆ ಕಂಡಳು, ನಗುಮುಖದಿಂದ. ಅವಳನ್ನು ನೋಡಿ ನಾನು ಕರಗಿದೆ. ನಾನು ಹೋಗಿ ರೂಮಿನಲ್ಲಿ ಮಲಗಿದರೆ ನಿದ್ರೆ ಬರುತ್ತಿಲ್ಲ. ಅವಳ ನಗು, ಅವಳ ಮಾತು ಇನ್ನೂ ಕೇಳಿಸುತ್ತಿದೆ. ಅಪ್ಪ ಅಮ್ಮನ ಜೊತೆ ತುಂಬ ಖುಷಿಯಿಂದ ಮಾತನಾಡುತ್ತಿದ್ದಾಳೆ. ಎಷ್ಟು ಬೇಗ ನಮ್ಮ ಮನೆಗೆ ಹೊಂದಿಕೊಂಡಿದ್ದಾಳೆ ಅಂತ ಅನಿಸಿತು. ಅವಳ ಯೋಚನೆ ಮಾಡಿ ನಾನು ಮಲಗಿದೆ. ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಹೊರ ಹೋಗಬೇಕು ಅಂತ ಟವಲನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಬಂದೆ. ಆದರೆ ಅಲ್ಲಿ ನಾನು ನಿರೀಕ್ಷೆ ಮಾಡದೇ ಇರುವುದನ್ನು ನೋಡಿ ಬೆಚ್ಚಿದೆ. ಒಂದು ರೀತಿ ಮೈ ರೋಮಾಂಚನವಾಯಿತು. ಬದುಕು ಸಾರ್ಥಕ ಅಂತ ಒಂದು ಕಡೆ ಅನಿಸಿದರೆ, ಇನ್ನೊಂದು ಕಡೆ ಈ ರೀತಿ ತಪ್ಪು ನನ್ನಿಂದ ಆಗಬಾರದಿತ್ತು ಅಂತ ಅನಿಸಿತು. ಬಾಗಿಲು ಸರಿಯಾಗಿ ಹಾಕಿರಲಿಲ್ಲ. ಬಾತ್ರೂಮ್ದು ತಳ್ಳಿದ ತಕ್ಷಣ ಓಪನ್ ಆಯಿತು. ಒಳಗಡೆ ಈಗಾಗಲೇ ಅತ್ತಿಗೆ ಹೋಗಿ ಸ್ನಾನ ಮಾಡುತ್ತಿದ್ದಾರೆ. ನೀರಿನ ಶಬ್ದ ಜೋರಾಗಿ ಇರುವುದರಿಂದ ಅವರಿಗೆ ನಾನು ಬಾಗಿಲು ತೆಗೆದಿದ್ದು ಕೇಳಿಸಲಿಲ್ಲ. ಮೈಕೈಗೆ ಸೋಪು ಹಾಕಿ ಸ್ನಾನ ಮಾಡುತ್ತಿದ್ದಾರೆ. ಅವರ ದೇಹದ ರಾಶಿ ನೋಡಿ ನಾನು ಕರಗಿದೆ. ತುಂಬ ಸಣ್ಣಗೆ ಇದ್ದಾರೆ, ಬೆಳ್ಳಗೆ ಇದ್ದಾರೆ. ಇಂಥ ಸುಂದರಿ ಇಡೀ ಪ್ರಪಂಚದಲ್ಲಿ ಇರಲು ಸಾಧ್ಯವೇ ಇಲ್ಲ ಅಂತ ಮನಸ್ಸು ಕೂಗಿ ಕೂಗಿ ಹೇಳುತ್ತಿದೆ. ಕೂದಲನ್ನು ಇಳಿಬಿಟ್ಟಿದ್ದಾಳೆ. ಅವಳ ಹಣೆ ಒದ್ದೆ ಆಗಿದೆ. ಕೆನ್ನೆಗಳು ಕೆಂಪಾಗಿದೆ. ತುಟಿಗಳು ಅದರುತ್ತಿದೆ. ಅವಳ ಎದೆಗಳು ಉಬ್ಬಿದೆ. ಸೊಂಟ ತುಂಬ ಸಪೂರಾಗಿದೆ. ನನಗೆ ಕಂಟ್ರೋಲ್ ಮಾಡಿಕೊಳ್ಳಲು ಆಗುತ್ತಿಲ್ಲ.
ಬಾತ್ರೂಮಿನ ಬಾಗಿಲನ್ನು ಹಾಕಿ ನಾನು ಕೂಡ ಒಳಗೆ ಹೋದೆ. ಸಡನ್ನಾಗಿ ಅವಳು ಯಾರು ಅಂತ ಹೇಳಿದಳು. ಮುಖಕ್ಕೆ ಸೋಪನ್ನು ಹಾಕಿರುವುದರಿಂದ ತಿಳಿಯಲಿಲ್ಲ. ನಾನು ಹಿಂದೆಯಿಂದ ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡೆ ಅಷ್ಟೆ. ತಕ್ಷಣ ಅವಳು ಕೇಳಿದಳು, ಸಂಜಯ್ಯ ಅಂತ. ನನಗೆ ಆಶ್ಚರ್ಯವಾಯಿತು. ನಾನು ಏನು ಪ್ರಶ್ನೆ ಮಾಡಲು ಸಮಯ ತೆಗೆದುಕೊಳ್ಳದೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ತುಟಿಗೆ ಮುತ್ತು ಕೊಡಲು ಆರಂಭಿಸಿದೆ. ನಿರಂತರವಾಗಿ ಅವಳ ತುಟಿಗೆ ಮುತ್ತು ಕೊಟ್ಟೆ. ಅತ್ತಿಗೆ ಅನ್ನುವುದನ್ನು ತಿಳಿಯದೆ ಅವಳ ತುಟಿಗೆ ಮುತ್ತು ಕೊಟ್ಟೆ ಅಂತ ಬೇಸರವಾಗಿ ಅಲ್ಲಿಂದ ನಾನು ಹೊರಟು ಹೋದೆ. ಸತ್ಯ ತಿಳಿದ ಕ್ಷಣ ನನ್ನ ಮನಸ್ಸಿನಲ್ಲಿ ಇದ್ದ ಕಾಮಪ್ರಜ್ಞೆ ಹೋದ ತಕ್ಷಣ ಹೊರಗೆ ಬಂದು ನನ್ನ ಕೆನ್ನೆಗೆ ನಾನೇ ಹೊಡೆದುಕೊಂಡೆ. ಆದರೆ ಇನ್ನೂ ಏನೋ ತಪ್ಪಾಗಿದೆ ಅಂತ ಅನಿಸುತ್ತಿದೆ. ನಾನು ಮೈಮರೆತೆ ಒಪ್ಪುತ್ತೇನೆ. ಆದರೆ ಅವಳು ನನಗೆ ಹೇಗೆ ಮುತ್ತು ಕೊಟ್ಟಳು? ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಳು. ಇದೆಲ್ಲವನ್ನು ನೆನೆಸಿಕೊಂಡು ನನಗೆ ಬೇಸರವಾಗಿ ನೈಟ್ ಡ್ರೆಸ್ಸಲ್ಲೇ ನಾನು ನನ್ನ ಗೆಳೆಯನ ಮನೆಗೆ ಹೊರಟು ಹೋದೆ. ಯಾರ ಬಳಿಯೂ ಈ ವಿಷಯವನ್ನು ಡಿಸ್ಕಸ್ ಮಾಡುವ ರೀತಿ ಇಲ್ಲ. ಅಥವಾ ನಾನು ಈ ರೀತಿ ತಪ್ಪು ಮಾಡಿದರೆ ಅಂದರೆ ನನಗೆ ಬೈಯುವುದು. ನಿರಂತರವಾಗಿ ನನಗೆ ಮನೆಯಿಂದ ಕಾಲ್ ಬರುತ್ತಿದೆ. ಆದರೆ ಮನೆಗೆ ಹೋಗಲು ಇಷ್ಟ ಇಲ್ಲ. ಕೊನೆಗೆ ಒಂದು ಕಾಲ್ ಬಂತು ಅಣ್ಣನದು. ನೀನು ಏನು ಕೆಲಸ ಮಾಡಿದ್ದೀಯ, ಮನೆಗೆ ಬಾ, ನಿನಗೆ ಸರಿಯಾಗಿ ಮಾಡುತ್ತೇನೆ ಅಂತ ಹೇಳಿದ. ಇನ್ನು ನಾನು ಮನೆಗೆ ಜೀವನದಲ್ಲಿ ಎಂದು ಹೋಗುವುದಿಲ್ಲ ಅಂತ ಅಂದುಕೊಂಡೆ. ಆಗ ನನ್ನ ಅಣ್ಣ ವಾಯ್ಸ್ ಮೆಸೇಜ್ ಕಳಿಸಿದ್ದ. ನೀನೇನಾದರೂ ಇನ್ನು ಅರ್ಧ ಗಂಟೆಗೆ ಮನೆಗೆ ಬಂದಿಲ್ಲವಾದರೆ ನೀನು ಎಲ್ಲಿದ್ದೀಯಾ ಅಲ್ಲಿ ಹುಡುಕಿಕೊಂಡು ಬರುತ್ತೇನೆ. ಆಮೇಲೆ ನನ್ನ ಕೋಪ ನಿನಗೆ ಗೊತ್ತಲ್ಲವೇ? ಪ್ರತಿ ಬಾರಿ ನೀನು ಮಾಡಿದ ತಪ್ಪನ್ನು ನಾನು ಕ್ಷಮಿಸುವುದಿಲ್ಲ. ತುಂಬ ಭಯದಲ್ಲಿ ಅಣ್ಣ ಮೆಸೇಜ್ ಹಾಕಿದ್ದ. ಅವನ ಮೆಸೇಜನ್ನು ನೋಡಿ ನನಗೆ ಇನ್ನೂ ಭಯವಾಯಿತು. ಸತ್ಯವನ್ನು ಒಂದಲ್ಲ ಒಂದು ಬಾರಿ ನಾವು ಫೇಸ್ ಮಾಡಲೇಬೇಕು ಅಂತ ಅಂದುಕೊಂಡು ಇಷ್ಟವಿಲ್ಲದಿದ್ದರೂ ಮನೆ ಕಡೆ ನಡೆದೆ ಭಯದಿಂದ. ಇನ್ನು ಬದುಕಿನಲ್ಲಿ ನನ್ನ ಸಂಬಂಧಗಳು ಮುಗಿದು ಹೋಗುತ್ತವೆ ಅಂತ ಅನಿಸುತ್ತಿತ್ತು. ಮನೆಗೆ ಹೋದ ತಕ್ಷಣ ಅಣ್ಣ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅತ್ತಿಗೆ ಕಡೆ ಕರೆದುಕೊಂಡು ಹೋಗುತ್ತಿದ್ದಾನೆ. ನಾನು ಮುಖವನ್ನು ಮುಚ್ಚಿಕೊಂಡೆ. ಆದರೆ ಅವನು ಮುಲಾಜು ನೋಡದೆ ಏಕೆ ಮುಚ್ಚಿಕೊಳ್ಳುತ್ತಿದ್ದೀಯಾ? ಮುಖ ಮುಚ್ಚಿಕೊಳ್ಳುವ ಕೆಲಸ ಏನು ಮಾಡಿದ್ದೀಯಾ ನೀನು ಅಂತ ತುಂಬ ಕಾನ್ಫಿಡೆಂಟಾಗಿ ಕೇಳಿದ. ಅದು ಅಂತ ನಾನು ಏನೋ ಹೇಳಲು ಪ್ರಯತ್ನಿಸಿದಾಗ ಅವಳು ನನಗೆ ಏನೂ ಹೇಳಬೇಡ ಅಂತ ಕಣ್ಣು ಆಡಿಸಿದಳು. ಏನೂ ಇಲ್ಲ ಅಣ್ಣ ಅಂತ ಹೇಳಿದೆ. ನಂತರ ಆ ವಿಷಯ ಇರಲಿ, ನಿನಗೆ ಮತ್ತು ಇವಳಿಗೆ ಮದುವೆ ಮಾಡಿಸುತ್ತೇವೆ ಅಂತ ಅವನು ಹೆಂಡತಿಯ ಕಡೆ ಕೈ ತೋರಿಸಿ ಹೇಳಿದ. ಅಣ್ಣ ನಿನ್ನ ಹೆಂಡತಿ ಅಲ್ಲವೇ ಅಂದಾಗ ಈ ಮನೆಯಲ್ಲಿ ಅವಳು ಇರಲು ಎಲ್ಲರೂ ಅವಕಾಶ ಕೊಡಲಿ ಅಂತ ಸುಳ್ಳು ಹೇಳಿದೆ. ಅವಳು ನನ್ನನ್ನು ಮದುವೆ ಆಗುವ ಹುಡುಗಿ ಅಲ್ಲ, ನಾನು ಮದುವೆ ಆಗುವ ಹುಡುಗಿಯ ತಂಗಿ. ನನ್ನ ಹುಡುಗಿ PG ಮಾಡುತ್ತಿದ್ದಾಳೆ. ಇನ್ನು 2 ವರ್ಷ ಓದಬೇಕು. ಅದಕ್ಕಾಗಿ ಅವರ ಅಪ್ಪ ಅಮ್ಮ ತುಂಬ ವಯಸ್ಸಾದ ಹುಡುಗನಿಗೆ ಕೊಟ್ಟು ಇವಳ ಮದುವೆಯನ್ನು ಮಾಡಿಸುತ್ತಿದ್ದರು. ನಾನು ಹೋಗಿ ಕರೆದುಕೊಂಡು ಬಂದೆ. ಅವಳನ್ನು ಆ ಕೆಟ್ಟ ಮದುವೆಯಿಂದ ತಪ್ಪಿಸಿದೆ ಅಂತ ಹೇಳಿದ ತಕ್ಷಣ ನನಗೆ ಸ್ವಲ್ಪ ಹೊತ್ತು ಬೇಕಾಗಿತ್ತು ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲು. ನೀವಿಬ್ಬರು ಒಂದೇ ರೂಮಿನಲ್ಲಿ ಮಲಗುತ್ತಿದ್ದೀರಿ ಅಲ್ಲವೇ ಅಂತ ಕೇಳಿದೆ. ಅವಳು ರೂಮಿಗೆ ಬಂದ ತಕ್ಷಣ ನಾನು ಬಾಲ್ಕನಿಗೆ ಹೋಗಿ ಮಲಗುತ್ತಿದ್ದೆ. ನಮ್ಮ ರೂಮಿನಲ್ಲಿ ಕ್ಯಾಮ್ರಾ ಇದೆ, ಬೇಕಾದರೆ ನೋಡಿಕೊ. ಅವಳ ಕಿರು ಬೆರಳನ್ನು ಕೂಡ ನಾನು ಮುಟ್ಟಿಲ್ಲ. ನೀನು ಒಳ್ಳೆ ಕೆಲಸದಲ್ಲಿ ಇದ್ದೀಯಾ, ನೋಡಲು ಸುಂದರವಾಗಿದ್ದೀಯಾ. ತುಂಬ ದಿನದಿಂದ ನನ್ನ ಮನಸ್ಸಿನಲ್ಲಿ ಇವಳ ಜೊತೆ ನಿನ್ನ ಮದುವೆ ಮಾಡಿಸೋಣ ಅನ್ನುವ ಯೋಚನೆ ಇತ್ತು. ಆದರೆ ಯಾವಾಗಲೂ ಕೋಪದಲ್ಲಿ ಸಿಟ್ಟಿನಿಂದ ಇರುತ್ತಿದ್ದೆ. ನಿನ್ನ ಜೊತೆ ಈ ವಿಷಯ ಮಾತನಾಡಲು ನನಗೆ ಇಷ್ಟವಿರಲಿಲ್ಲ. ಇಂದು ಅವಳಾಗಿ ಅವಳೇ ಹೇಳಿದಳು, ನಿಮ್ಮ ತಮ್ಮನ ಜೊತೆ ನನಗೆ ಮದುವೆ ಮಾಡಿಸಿ ಪ್ಲೀಸ್ ಬಾವ, ಅವರು ನನಗೆ ತುಂಬ ಇಷ್ಟ ಅಂತ ಹೇಳಿದ್ದಾಳೆ. ಅದಕ್ಕಾಗಿ ನಾನು ನಿನ್ನನ್ನು ಕೇಳುತ್ತಿರುವುದು. ನೀನು ಅವಳನ್ನು ಮದುವೆ ಆಗುತ್ತೀಯಾ ಅಂತ ಅಂದ ತಕ್ಷಣ ನಾನು ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಆಗುತ್ತೇನೆ ಅಂತ ತಲೆ ಅಲ್ಲಾಡಿಸಿದೆ. ಅಲ್ಲಿ ಇದ್ದವರೆಲ್ಲ ಜೋರಾಗಿ ನಕ್ಕರು. ಅದಕ್ಕೆ ನನಗೆ ಪದೇ ಪದೇ ಅವಳ ಮೇಲೆ ಪ್ರೀತಿ ಶುರುವಾಗುತ್ತಿತ್ತು. ನಿಜವಾಗಲೂ ಅವಳು ನನ್ನ ಅಣ್ಣನ ಹೆಂಡತಿ ಆಗಿದ್ದರೆ
ನನ್ನ ಮನಸ್ಸು ಕನಸಿನಲ್ಲೂ ಕೂಡ ಅವರ ಕಡೆ ಹೋಗುತ್ತಿರಲಿಲ್ಲ. ಅಮ್ಮ ಬಂದು ನನಗೆ ಹೊಸ ಬಟ್ಟೆಯನ್ನು ಕೊಟ್ಟಳು. ಸ್ನಾನ ಮಾಡಿ ಬಟ್ಟೆ ಹಾಕಿಕೊಂಡು ಬಾ, ದೇವಸ್ಥಾನಕ್ಕೆ ಹೋಗೋಣ. ಹಿಂದೆ ದೇವಸ್ಥಾನದಲ್ಲಿ ನಿನ್ನ ಮತ್ತು ಇವಳ ಎಂಗೇಜ್ಮೆಂಟ್ ಮಾಡಿಸಿ ಬಿಡೋಣ. ಆದಷ್ಟು ಬೇಗ ಮದುವೆಯನ್ನು ಮಾಡಿಸುತ್ತೇನೆ. ನೀನು ಯೋಚಿಸಬೇಡ, ನಿನ್ನ ಅಣ್ಣನಿಗೂ ಕೂಡ ಬೇಗ ಮದುವೆ ಮಾಡಿಸುತ್ತೇನೆ. ಅಣ್ಣನಿಗಿಂತ ಮುಂಚೆ ನಾನು ಹೇಗೆ ಮದುವೆ ಆಗಲಿ ಅಂತ ನೀನು ಯೋಚನೆ ಮಾಡುತ್ತಿದ್ದೀಯಾ ಅಲ್ಲವೇ ಅಂತ ಅಮ್ಮ ತುಂಬ ನಾಜೂಕಾಗಿ ಹೇಳಿದಾಗ ನನಗೆ ನಗು ಬಂತು. ನಾನು ಇವಳ ಜೊತೆ ಕಳೆದ ಕ್ಷಣಗಳು ಮಧುರವಾಗಿತ್ತು. ಪ್ರತಿದಿನ ಇನ್ನೂ ಅದೇ ಕ್ಷಣಗಳು ಸಿಗುತ್ತದೆ ಅನ್ನೋದನ್ನು ನೆನೆಸಿಕೊಂಡು ಮೈ ರೋಮಾಂಚನವಾಯಿತು. ಅವಳ ಕಡೆ ನೋಡಿದಾಗ ಅವಳು ಈಗಾಗಲೇ ನನ್ನನ್ನೇ ನೋಡುತ್ತಿದ್ದಾಳೆ. ನನಗೆ ನಾಚಿಕೆಯಾಗಿ ಅಮ್ಮ ಕೊಟ್ಟಿದ್ದ ಬಟ್ಟೆಯನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಹೋದೆ, ಸ್ನಾನ ಮಾಡಿ ಹಾಕಿಕೊಳ್ಳೋಣ ಅಂತ. ಸ್ನಾನ ಮಾಡಬೇಕಾದಾಗಲೂ ಅವಳು ನನ್ನನ್ನು ಮುಟ್ಟಿದ್ದು, ನನ್ನ ತುಟಿಗೆ ಮುತ್ತು ಕೊಟ್ಟಿದ್ದು ಅದೇ ಫೀಲ್ ಆಗುತ್ತಿತ್ತು. ಆ ಸುಂದರವಾದ ಅನುಭವವನ್ನು ನೆನೆಸಿಕೊಂಡು ಮುಂದಿನ ಜೀವನದ ಬಗ್ಗೆ ಯೋಚಿಸುತ್ತಿದ್ದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.